Hello everyone. My name is Zumair. I'm studying in ACCA College, Davangere. Welcome to my YouTube channel. Today's topic is Introduction to C and Structure of C program and sample C program to print college name and address. C the introduction and C is general purpose programming language created by Dennis Ritchie at the Bell Laboratory in 1972. C program ನ ಕ್ರಿಯೇಟ್ ಮಾಡಿದ್ದು ಡೆನ್ನಿಸ್ ರಿಚಿ 1972 ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. C has invented to write an operating system called a Unix. ಯುನಿಕ್ಸ್ ಯುನಿಕ್ಸ್ ಇಂದ ಮಾಡಿದ್ದಾರೆ. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಟೋಟಲ್ ರಿಟರ್ನ್ ಇನ್ ಸಿ. ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ರಿಟರ್ನ್ ಮಾಡಿದ್ದಾರೆ OS ಆಪರೇಟಿಂಗ್ ಸಿಸ್ಟಮ್ ಯುನಿಕ್ಸ್ ಸಿ ಅಲ್ಲಿ. ಅದ್ರ ಫೀಚರ್ಸ್ ಏನಂದ್ರೆ ಪ್ರೊಸೀಜರ್ಲಿ ಲ್ಯಾಂಗ್ವೇಜ್, ಮಾಡ್ಯುಲಾರಿಟಿ, ಫಾಸ್ಟ್ ಅಂಡ್ ಎಫಿಷಿಯಂಟ್, ಈಸಿ ಟು ಎಕ್ಸ್ಟೆಂಡ್, ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್, ಪೋರ್ಟಬಿಲಿಟಿ, ಲೇಬರೇಟರೀಸ್ ವಿತ್ ರಿಚ್ ಫಂಕ್ಷನ್ಸ್. ಅದಕ್ಕೋಸ್ಕರ ಸಿ ಇಂಟ್ರೊಡಕ್ಷನ್ ಮಾಡಿದ್ರು. ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಆಲ್ ಅಬೌಟ್ ಡಿಫೈನಿಂಗ್ ಡಿಫರೆಂಟ್ ಕಾಂಪೋನೆಂಟ್ಸ್ ಆಫ್ ಸಿ ಪ್ರೋಗ್ರಾಮ್. Structure consider following components. Structure of C programming consists ಏನ್ ಮಾಡುತ್ತಂದ್ರೆ ಡಾಕ್ಯುಮೆಂಟೇಶನ್, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್, ಡೆಫಿನೇಷನ್ ಸೆಕ್ಷನ್, ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್, ಫಂಕ್ಷನ್ ಡಿಕ್ಲರೇಷನ್, ಮೇನ್ ಫಂಕ್ಷನ್ ಡಿಫಿನೇಷನ್, ಸಮ್ ಫಂಕ್ಷನ್ ಡಿಫಿನೇಷನ್. ಈಗ ಒಂದೊಂದನ್ನು ನೋಡುತ್ತಾ ಬರೋಣ. ಡಾಕ್ಯುಮೆಂಟೇಶನ್ ಇಸ್ ಡಿಸ್ಕ್ರೈಬ್ ದ ಪ್ರೋಗ್ರಾಮ್. ಇಟ್ ಕನ್ಸಿಸ್ಟ್ ಆಫ್ ಪ್ರೋಗ್ರಾಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಲೈಕ್. ಡಾಕ್ಯುಮೆಂಟೇಶನ್ ಅಂದ್ರೆ ಅವ್ರು ಎದಕ್ಕೋಸ್ಕರ ಬರೆದಿದ್ದಾರೆ, ಆ ಪರ್ಪೋಸ್ ಪ್ರೋಗ್ರಾಮ್ ಅನ್ನು, ಅವ್ರ ಹೆಸರೇನು, ಯಾವ ಡೇಟಾ ಬರೆದಿರುತ್ತಾ ಅದಕ್ಕೆ ಡಾಕ್ಯುಮೆಂಟೇಶನ್. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. Pre-processing statement consists of a pre-processing statement like inclusion of header files. Hash include is the processor statement used to include header file. Hash include is the pre-process statement. Header files ಗಳು ಬಹಳ ಇರ್ತವೆ. Syntax ಅಂದ್ರೆ hash include header files. Example hash include stdio.h. stdio.h ಅಂದ್ರೆ ಅದರಲ್ಲಿ header files ಇರುತ್ತೆ. string.h ಅಂದ್ರೆ ಸ್ಟ್ರಿಂಗ್ ಬೇಸ್ ಆಗಿ ಅದರಲ್ಲಿ ಇರುತ್ತೆ. hash include myfile.h ಈ ತರ ಡಬಲ್ ಇಟೆಡ್ ಕಾಮದಲ್ಲಿ ಹಾಕಿದರೆ ಅದು user defined header file. Next, definition section and global variable declaration. Definition section include defining a named constant like as define. ಈಗ ನಾವು ಏನಾರ as define, ಈಗ ನಾವು ಒಂದು as define ಅಂತ ಒಂದು named constant ಏನಾರ ಅದಕ್ಕೆ ವ್ಯಾಲ್ಯೂ ಇದ್ರೆ ಆ ಪ್ರೋಗ್ರಾಮ್ ನ ಯಾವಾಗ ಪ್ರೋಗ್ರಾಮ್ ಕೆಳಗಿನ ಪ್ರೋಗ್ರಾಮ್ ನಲ್ಲಿ ಯಾವಾಗ ಬೇಕಾದ್ರೂ ಯೂಸ್ ಮಾಡಿದ್ರೆ ಅದು ಸೈಜ್ ಅಂತ ಯೂಸ್ ಮಾಡಿದ್ರೆ ಅದ್ರಾಗಿರೋ ವ್ಯಾಲ್ಯೂ ಬಂದು ಯಾವಾಗಲೂ ಅದ್ರಾಗೆ 10 ಅಂತಾನೆ ಇರುತ್ತೆ ಕಾನ್ಸ್ಟೆಂಟ್ ಆಗಿ. ಅದೇ ರೀತಿ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. This section include declaration of global variable which may used through program. ಇದು ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ನಾವು ಈಗ ಸಪೋಸ್ ಇಂಟ್ ಅಂತ ತಗೊಂಡು ಡಿಕ್ಲೇರ್ ಮಾಡಿದ್ವಿ ಅಂದ್ರೆ ಏಜ್ ಈಕ್ವಲ್ ಟು 10 ಅಂತ. ಎಲ್ಲಾ ಪ್ರೋಗ್ರಾಮ್ ನಲ್ಲಿ ಇಂಟ್ ಎ ಅಂತ ಹೊಡೆದ್ರೆ ಸಾಕು, ಅದರಲ್ಲಿ 10 ಅಂತ ಕುಂತಿರುತ್ತೆ ಯಾವಾಗ್ಲೂ. ಅದು ಕೆಳಗಿನ ಪ್ರೋಗ್ರಾಮ್ ಯಾವಾಗ ಬೇಕಿದ್ರು ಯೂಸ್ ಮಾಡಬಹುದು. ನೆಕ್ಸ್ಟ್ ಫಂಕ್ಷನ್ ಡಿಕ್ಲರೇಷನ್. ದಿಸ್ ಫಸ್ಟ್ ಡಿಕ್ಲೇರ್ ದ ಫಂಕ್ಷನ್ ಅಂಡ್ ಇನ್ಫಾರ್ಮ್ ಕಂಪೈಲರ್ ದಟ್ ಪಾಸಿಬಲ್ ಫಂಕ್ಷನ್ ಅಂಡ್ ದರ್ ಸಿಗ್ನೇಚರ್ಸ್. ಫಂಕ್ಷನ್ ಡಿಕ್ಲರೇಷನ್ ಅಂದ್ರೆ ರಿಟರ್ನ್ ಟೈಪ್ ಇಂಟು ಫ್ಲೋಟ್ ಕ್ಯಾರೆಕ್ಟರ್ ಇಲ್ಲ ಇಂಟು ವಾಯ್ಡ್ ಅಂತ ಬರುತ್ತೆ. ಇಂಟ್ ಮತ್ತೆ ವಾಯ್ಡ್. ಇಂಟ್ ಅಂದ್ರೆ ರಿಟರ್ನ್ ಮಾಡುತ್ತೆ, ಇನ್ಪುಟ್ ಪೆಟಾಮಿನ್ಸ್ ಇರುತ್ತೆ, ರಿಟರ್ನ್ ವ್ಯಾಲ್ಯೂ ಮಾಡುತ್ತೆ. ವಾಯ್ಡ್ ಅಂದ್ರೆ ನಥಿಂಗ್, ಏನು ರಿಟರ್ನ್ ಮಾಡಲ್ಲ ಅಂತ. ಅದೇ ರೀತಿ ವಾಯ್ಡ್ ಪ್ರಿಂಟ್ ನೇಮ್ ಕ್ಯಾರೆಕ್ಟರ್ ಅರೇ ಹೇಳ್ತಾ ಇದ್ದೀವಿ, ಪ್ರಿಂಟ್ ನೇಮ್ ಮಾಡೋಕ್ಕೋಸ್ಕರ ಕ್ಯಾರೆಕ್ಟರ್ ಅರೇ ಪಾಸ್ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಮೇನ್ ಫಂಕ್ಷನ್ ಅಂಡ್ ಸಬ್ ಫಂಕ್ಷನ್ ಡೆಫಿನೇಷನ್. ಮೇನ್ ಫಂಕ್ಷನ್ ಡೆಫಿನೇಷನ್. This region consists of a starting point of the program. It includes calling of sub functioning and other main function. ಮೇನ್ ಫಂಕ್ಷನ್ ಅಂದ್ರೆ ಮೇನ್ ಫಂಕ್ಷನ್ ಒಳಗೆ ಸಬ್ ಫಂಕ್ಷನ್ಗಳನ್ನ ಕಾಲ್ ಮಾಡ್ತೀವಿ. ಅದೇ ರೀತಿ ಅದಕ್ಕೆ ಪ್ಯಾರಾಮೀಟರ್ಸ್ ಏನಾದ್ರು ಬೇಕಿದ್ರೆ ಅದ್ರ ಮೇಲೆ ಕೋಡ್ ಬರೋದಿ ಕಳಿಸಬಹುದು. ಅದೇ ತರ ಸಬ್ ಫಂಕ್ಷನ್ ಡಿಫೈನಿಂಗ್ ಅಂದ್ರೆ ದ ರೀಜನ್ ಡಿಫೈನ್ ದ ಸಬ್ ಫಂಕ್ಷನ್ ಬಾಡಿ. ಸಬ್ ಫಂಕ್ಷನ್ ಬಾಡಿ ಒಳಗೆ ನಾವು ಏನ್ ಬೇಕಾದ್ರೂ ಫಂಕ್ಷನ್ಗಳನ್ನ ಬರ್ಕೋಬಹುದು. ಅದೇ ರೀತಿ ಇದಕ್ಕೆ ಫುಲ್ ಕೋಡ್ ಒಂದು ಪ್ರೋಗ್ರಾಮ್ ಮಾಡಿದ್ರೆ ನೋಡೋಣ. ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಂದ್ರೆ ಹೇಳಿದಲ್ಲ, ನೇಮ್ ನನ್ನ ಹೆಸರು ಬರೆದಿದ್ದೇನೆ. ಪರ್ಪೋಸ್ ಟು ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಡೇಟ್ 17/11/2024. ಹ್ಯಾಶ್ ಇನ್ಕ್ಲೂಡ್ stdio.h. ಹ್ಯಾಶ್ ಇನ್ಕ್ಲೂಡ್ ಅನ್ನೋದು ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. stdio.h ಅನ್ನೋದು ಹೆಡರ್ ಫೈಲ್. ಡೆಫಿನೇಷನ್ ಸೆಕ್ಷನ್ ಹ್ಯಾಶ್ ಡಿಫೈನ್ ರೇಂಜ್ 5. ಇದರಲ್ಲಿ ತಗೊಂಡಿದ್ದೇವೆ ಡೆಫಿನೇಷನ್ ಸೆಕ್ಷನ್ ಅಂದ್ರೆ ಡಿಫೈನ್ ರೇಂಜ್ 5. ನಾವೆಲ್ಲರ ರೇಂಜ್ ಯೂಸ್ ಮಾಡಿದ್ರೆ ಅದು 5 ರೇಂಜ್ ಅಂತ ಆಗಿದ್ರೆ 5 ಆಗುತ್ತೆ. ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. ಇಂಟ್ ನಮ್ ಇಸ್ ಈಕ್ವಲ್ ಟು 5. ನಾವು ನಮ್ನ ಎಲ್ಲಿ ಬೇಕಾದ್ರೂ ಪ್ರೋಗ್ರಾಮ್ ಅಲ್ಲಿ ತಗೋಬಹುದು. ಅದು 5 ಯಾವಾಗ್ಲೂ 5 ಆಗೇ ಇರುತ್ತೆ. ಫಸ್ಟ್ ಪ್ರಿಂಟ್ ಕಾಲೇಜ್ ನೇಮ್ ಅಂಡ್ ಡೂ ಸಮ್. ಪ್ರಿಂಟ್ ಕಾಲೇಜ್ ನೇಮ್
ಕಾಲೇಜ್ ನೇಮ್ ಮಾಡೋಕ್ಕೆ ಒಂದು ಇಂಟಿಜ್ ಇದು ತಗೊಂಡಿದ್ದೆ, ಫಂಕ್ಷನ್ ಡಿಕ್ಲರೇಷನ್ ಮಾಡೋದಕ್ಕೆ ಇನ್ನೂ ಇನ್ಪುಟ್ ಪ್ಯಾರಾಮೀಟರ್ ಎಂದು ಕಳಿಸ್ತಿಲ್ಲ. ಮತ್ತೆ ಇಂಟ್ ರಿಟರ್ನ್ ಮಾಡ್ತಿದ್ದೇವೆ, ಸಮ್ ಮಾಡ್ತಿದ್ವಿ, ಅದಕ್ಕೆ 2 ಪ್ಯಾರಾಮೀಟರ್ ಕಳಿಸ್ತಾ ಇದ್ದೀವಿ. ಇಂಟ್ ಮೇನ್ ಫಂಕ್ಷನ್ ಡಿಕ್ಲರೇಷನ್, ಇಲ್ಲಿ ನಮ್1 ಇಸ್ ಈಕ್ವಲ್ ಟು 10. ಫಸ್ಟ್ ಪ್ರಿಂಟ್ ಕಾಲೇಜ್ ನೇಮ್ ಅನ್ನ ಫಂಕ್ಷನ್ ಕಾಲ್ ಮಾಡ್ತಿದ್ದೀವಿ. ನೆಕ್ಸ್ಟ್ ಪ್ರಿಂಟ್ ಪರ್ಸೆಂಟೇಜ್ ಡಿ ಪಕ್ಕಂದಿ ನಂಬರ್ ನಮ್ ಇಸ್ ಈಕ್ವಲ್ ನಮ್ ಅಂಡ್ ನಮ್1. ಇಲ್ಲಿ ಡೂ ಸಮ್ ನ ಕಾಲ್ ಮಾಡ್ತಿದ್ವಿ, ಅದರೊಳಗೆ ಪ್ಯಾರಾಮೀಟರ್ಸ್ ಹೇಳಿದ್ವಿ, 2 ಇನ್ಪುಟ್ ಪ್ಯಾರಾಮೀಟರ್ಸ್ ಕಳಿಸ್ತಿದೀವಿ ಅಂತ. ಫಸ್ಟ್ ಇನ್ಪುಟ್ ಪ್ಯಾರಾಮೀಟರ್ ಇಲ್ಲಿದೆ, ಅದನ್ನ ಇಲ್ಲಿ ಯಾವ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ಬೋದು, ಅದರಿಂದ ಇಲ್ಲಿ ಯೂಸ್ ಮಾಡಿದ್ದೇವೆ. ನೆಕ್ಸ್ಟ್ ನಮ್1 ಬಂದು ಇಲ್ಲಿ ಹಾಕಿದ್ದೇವೆ, 2 ನಂಬರ್ ಕಳಿಸ್ತಿದ್ದೇವೆ. ವಾಯ್ಡ್ ಪ್ರಿಂಟ್ ಕಾಲೇಜ್ ನೇಮ್ ಪ್ರಿಂಟ್ ಮಾಡಕ್ಕೆ ಫಸ್ಟ್ ಕ್ಯಾರೆಕ್ಟರ್ ತಾವು ರೀಡ್ ಮಾಡಕಂದ್ರೆ ಕ್ಯಾರೆಕ್ಟರ್ ಅರೇ ಬೇಕಾಗುತ್ತೆ. ಕ್ಯಾರೆಕ್ಟರ್ ಅರೇ ಸಿನ್ಸ್ ಈ ಒಳಗೆ ಮಾತ್ರ ಕ್ಯಾರೆಕ್ಟರ್ ಅರೇ ಬೇಕಾಗುತ್ತೆ, ಅದಕ್ಕೆ ತಗೊಂಡಿದ್ದೇವೆ. ಪ್ರಿಂಟ್ ಎಂಟರ್ ಯುವರ್ ನೇಮ್, ಫಸ್ಟ್ ಎಂಟರ್ ಮಾಡಕ್ ಹೇಳ್ತಿದ್ದೇವೆ. ನೇಮ್ ಎಸ್ ಅಂದ್ರೆ ಪರ್ಸೆಂಟೇಜ್, ಎಸ್ ಅಂದ್ರೆ ಸ್ಟ್ರಿಂಗ್ ಇಂದದು ನೇಮ್ ರೀಡ್ ಮಾಡ್ಕೊಳಕ್ಕೆ ಸ್ಕ್ಯಾನ್ ಆಫ್ ಹಾಕಿದ್ದೆ. ನೆಕ್ಸ್ಟ್ ಪುಟ್ಸ್ ಅಂದ್ರೆ ಅದೇ ರೀತಿ ಎಂಟರ್ ಯುವರ್ ಕಾಲೇಜ್ ನೇಮ್. ಪ್ರಿಂಟ್ ಎಫ್ ಹೇಗೆ ರನ್ ಆಗುತ್ತೋ ಪುಟ್ಸ್ ಅದೇ ರೀತಿ ಅದ್ರಾಗ ಏನ್ ಬರುತ್ತೆ ಅದು ಬರುತ್ತೆ. ಗೆಟ್ಸ್ ನೇಮ್1. ಈಗ ಪ್ರೋಗ್ರಾಮ್ನ ಮತ್ತೆ ಇಲ್ಲಿ ಇಂಟ್ ನೆಕ್ಸ್ಟ್ ಫಂಕ್ಷನ್ ಇಂಟ್ ಡೂ ಸಮ್ ಇಂಟ್ ಎಕ್ಸ್ ಅಂಡ್ ಇಂಟ್ ವೈ. ನಾವು ಮೇಲೆ ಪ್ಯಾರಾಮೀಟರ್ ಕಳಿಸಿದ್ವಲ್ಲ, ಅಲ್ಲಿ ನಾವು ಇದೇ ರೀತಿ ಏನಾದ್ರು ತಗೋಬಹುದು, ಎ ಬಿ ಅಥವಾ ಎಕ್ಸ್ ವೈ ಏನಾದ್ರು ತಗೋಬಹುದು. ಆಮೇಲೆ ರಿಟರ್ನ್ ಮಾಡ್ತಿದ್ದೇವೆ, ರಿಟರ್ನ್ ಎಕ್ಸ್ ಪ್ಲಸ್ ವೈ ರಿಟರ್ನ್ ಮಾಡುತ್ತೆ ಎಕ್ಸ್ ಪ್ಲಸ್ ವೈ. ಈಗ ರನ್ ಮಾಡೋಣ. ಎಂಟರ್ ಯುವರ್ ನೇಮ್, ನಾನು ಇಲ್ಲಿ ಸಪೋಸ್ ಜುಮೇರ್ ಅಂತ ಹೊಡಿತಿದ್ದೇನೆ. ಎಂಟರ್ ಯುವರ್ ಕಾಲೇಜ್ ನೇಮ್, ಇಂಟರ್ಫೇಸ್ BCA ಕಾಲೇಜ್ ಬಂತು. ಇಲ್ಲಿ ಮೈ ನೇಮ್ ಇಸ್ ಜುಮೇರ್, ಮೈ ಕಾಲೇಜ್ ನೇಮ್ ಇಸ್ ಇಂಟರ್ಫೇಸ್ BCA ಕಾಲೇಜ್. ರಿಟರ್ನ್ ಮಾಡಿದ್ವಲ್ಲ, ರಿಟರ್ನ್ ಎಕ್ಸ್ ಪ್ಲಸ್ ವೈ, ಅದು ರಿಟರ್ನ್ ಆಗಿ ಅದ್ರಾಗಿರೋ ನಂಬರ್ 5, ಇಲ್ಲಿಂದ 5 ಮತ್ತೆ 10, 5 is 10 is equal to 15. ಅದರಿಂದ ಆನ್ಸರ್ 15 ಅಂತ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.